ಗೃಹ ಸಚಿವ ಪರಮೇಶ್ವರ್ ಮನೆಗೆ ಆಪ್ತರು ಭೇಟಿಯನ್ನ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್, ಆರ್ಬಿ ತಿಮ್ಮಾಪುರ್ ಭೇಟಿ ಕೊಟ್ಟಿರುವಂತದ್ದು ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಅದು ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿರುವಂತಹ ಸಂದರ್ಭದಲ್ಲಿ ಗುಂಪಾಗಿ ಒಬ್ಬೊಬ್ಬರು ಮನೆಗೆ ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ರಾಜಕೀಯ ಕುತೂಹಲ ಇದ್ದೇಳುತ್ತೆ. ಅದೇ ರೀತಿಯಾಗಿ ಪರಮೇಶ್ವರ್ ಅವರ ನಿವಾಸಕ್ಕೆ ಎಂಬಿ ಪಾಟೀಲ್ ಮತ್ತೆ ಆರ್ಬಿ ತಿಮ್ಮಾಪುರ್ ಅವರು ಹೋಗಿರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ಕಾಂಗ್ರೆಸ್ ಶಾಸಕರಿಂದ ವಿದೇಶ ಪ್ರವಾಸ ವಿಚಾರ, ಅವರ ಪ್ರವಾಸಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿ? ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದೆ. ಅವ್ರ ಪ್ರವಾಸಕ್ಕೆ ನಾನೇನು ಆನ್ಸರ್ ಮಾಡ್ಲಿ ಅಂತ. ಪಶುಸಂಗೋಪನೆ ಇಲಾಖೆಯಿಂದ ಹೋಗ್ತಾರೋ, ಖಾಸಗಿಯಾಗಿ ಹೋಗ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಒಟ್ಟಿಗೆ ಹೋಗ್ಲಿ, ಪ್ರತ್ಯೇಕವಾದ್ರೂ ಹೋಗ್ಲಿ, ನಿಮ್ಮದೇನು ಆಕ್ಷೇಪ ಅಂತ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇಲಾಖಾ ಕೆಲಸದ ಮೇಲೆ ಸಚಿವರು ಬಂದಿದ್ರು ಅಂತ ಪರಮೇಶ್ವರ್ ಹೇಳಿದ್ರು. ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರೇ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಮ್ಮಿಕೊಂಡಿಲ್ಲ. ಹಾಗಾದ್ರೆ ಖಾಸಗಿ ಇರಬೇಕು. ಅಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಅಲ್ಲಪ್ಪ, ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್ ಒಂದೇ? ನಮ್ಮ ಇಲಾಖೆದು ಟ್ರಾನ್ಸ್ಫರ್ಸ್ಗಳೆಲ್ಲ ಆಗಿದೆಯಲ್ವಾ, ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ ಬಂದಿದ್ರು. ಅವರು ಈಗ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು. ಒಂದು ತಂಡ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರಲ್ಲಿ ಅಲ್ಲಮ ಪ್ರಭು ಪಾಟೀಲ್ ಅವರು ಕೂಡ ಇದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಕೇಳೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಆದಂತ ಅಲ್ಲಮ ಪ್ರಭು ಪಾಟೀಲ್ ಅವರು ಮಾತನಾಡ್ತೀವಿ. ಸರ್, ಏನೋ ಎಲ್ಲ ಫಾರಿನ್ ಟೂರ್ ಹೋಗ್ತಾ ಇದ್ದೀರಂತೆ, ಏನ್ ಸರ್ ವಿಶೇಷ? ಏನು ವಿಶೇಷ ಇಲ್ಲ, ಸುಮ್ಮನೆ ಖಾಸಗಿಯಾಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದೀವಿ ಅಷ್ಟೇ. ಪ್ರೈವೇಟ್ ಟೂರ್ ಅದೇನು ಅಫಿಷಿಯಲ್ ಅಲ್ಲ, ಗೌರ್ಮೆಂಟ್ ಅಲ್ಲ, ಏನಲ್ಲ. ಏನ್ ಸ್ಟಡಿ ಸರ್, ಯಾವ ವಿಚಾರಕ್ಕೆ ಹೋಗ್ತಾ ಇದೀರ ಅಂತ? ಯಾವ ವಿಚಾರನೂ ಇಲ್ಲ. ನಾವು ಅಲ್ಲಿ ಅಗ್ರಿಕಲ್ಚರ್ದು, ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎಲ್ಲನೂ ಸ್ಟಡಿ ಮಾಡ್ಬೇಕು ಬರ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಅಷ್ಟೇ. ಮತ್ತೊಂದು ಯಾವ ವಿಚಾರ ಇಲ್ಲ, ಏನಿಲ್ಲ ಸರ್. ಇದ್ರ ಈ ಸಂಬಂಧವಾಗಿ ಏನಾದ್ರು ಮುಖ್ಯಮಂತ್ರಿಗಳು ಅಥವಾ ಪಕ್ಷದ ಅಧ್ಯಕ್ಷದ ಏನಾದ್ರು ಅನುಮತಿ ತಾಂಡಿದ್ದೀರಾ ಹೇಗೆ ಅಂತ ಪ್ರವಾಸಕ್ಕೆ? ನಾವು ಹೋಗ್ತಕ್ಕಂಥ ಅವ್ರಿಗೆ ಯಾಕೆ ಕೇಳ್ಬೇಕಂತ ನಾವು ಯಾರೂ ಕೇಳಿಲ್ಲ. ಅವ್ರು ನಮ್ಗೇನು ಡೈರೆಕ್ಷನ್ ಕೊಟ್ಟಿಲ್ಲ ಬೇಡ ಅಂತ ಹೇಳಿ. ಅಲ್ಲ ಸರ್, ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ, ಮಾರ್ಚ್ 6ನೇ ತಾರೀಕು ಬಜೆಟ್ ಆಗಿ ಆಗಲೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ನಮ್ಗೆ ಏನೇನು ಬೇಕನ್ನೋದು. ಬಜೆಟ್ ಮೀಟಿಂಗ್ನು ಮಾಡಿದ್ವಿ, ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಜೊತೆ ಬಜೆಟ್ ಮೀಟಿಂಗ್ ಮಾಡಿ ಅವರಿಗೆಲ್ಲ ಸಬ್ಮಿಟ್ ಮಾಡಿದ್ವಿ. ಎಲ್ಲ ನಮ್ಮ ಕ್ಷೇತ್ರಕ್ಕೆ ಏನೇನು ಬೇಕು ಕೊಟ್ಟಿದ್ವಿ ನಾವು. ಸರ್, ಈಗ ಯಾವತ್ತು ತೆರಳ್ತೀರಾ, ಯಾವತ್ತು ವಾಪಸ್ ಬರ್ತೀರಾ? 17ಕ್ಕೆ ಹೋಗ್ತೀವಿ, 2ನೇ ತಾರೀಕು ಬರ್ತೀವಿ ರಾತ್ರಿ. ಓಕೆ, ಎಷ್ಟು ಜನ ಸರ್, ಎಷ್ಟು ಜನ ಪಟ್ಟಿ ಆಗಿದೆ? ಪಟ್ಟಿ ನನಗೆ ಗೊತ್ತಿಲ್ಲ, ಒಂದು 10-15 ಜನ ಇರಬಹುದು. ಈಗ ಸ್ವಂತ ಖರ್ಚ ಸರ್, ಇಲ್ಲ ಯಾವ್ದಾದ್ರು ಇಲಾಖೆಯಿಂದ ಹೋಗ್ತಾ ಇದ್ದೀವಿ ನಮ್ಮ. ಇನ್ನೇನು ಯಾರ್ದು ಇಲಾಖೆ ಇಲ್ಲ, ಪಲ್ಲಾಗಿ. ಅಲ್ಲ, ನಿನ್ನೆ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರು ಪಶುಸಂಗೋಪನಾ ಇಲಾಖೆಯಿಂದ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರು. ನಾನು ಯಾವ ಪಶುಸಂಗೋಪನೆ, ನಾವು ಇಂಡಿವಿಜುವಲ್ ಅಂತ ಹೇಳಿ ನನಗೆ ಹೇಳಿ ನಾವು ತಯಾರಾಗಿ ನಮ್ಮ ಮಗ ನಾವು ಹೋಗ್ತಾ ಇದ್ದೀವಿ. ಸರ್, ಈಗ ಒಂದ್ ವೇಳೆ ಏನಾದ್ರು ಸುರ್ಜೇವಾಲ್ ಅವರು ಅಥವಾ ಏನಾದ್ರು ಹೈಕಮಾಂಡ್ ಏನಾದ್ರು ಇದಕ್ಕೆ ಬ್ರೇಕ್ ಹಾಕಿದ್ರೆ ಹೋಗ್ಬೇಡಿ ಅಂದ್ರೆ ತಮ್ಮ ನಿಲ್ವ ಹೇಗೆ ಸರ್? ನಮ್ದೇನಿಲ್ಲ, ಬಿಡ್ತೀವಿ. ನಮ್ಮ ಹೈಕಮಾಂಡ್ ಹೇಳಿದ ಮಾತು ನಾವು ಕೇಳಲೇಬೇಕಲ್ಲ. ಪವರ್ ಶೇರಿಂಗ್ ವಿಚಾರಕ್ಕೂ ಮತ್ತೆ ನೀವು ಹೋಗ್ತಾ ಇರೋ ಪ್ರವಾಸಕ್ಕೂ ಯಾವ ಸಂಬಂಧ ಇಲ್ಲ. ಯಾವುದಕ್ಕೂ ಈ ನಾಯಕತ್ವ ಬಿಕ್ಕಟ್ಟಿನ ವಿಚಾರಕ್ಕೂ ನಾಯಕತ್ವ ನಮ್ಮಲ್ಲಿ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಏನು ನಿರ್ಧಾರ ತಗೋತಾರೋ ಅವ್ರ ಪರವಾಗಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ ಮಾತು ವೇದ ವಾಕ್ಯ. ನಮಗೆ ನಾವು ಯಾರು ಬಣ ಇಲ್ಲ, ಯಾರು ಪರ ಇಲ್ಲ, ಯಾರು ವಿರೋಧಿಲ್ಲ. ನಮಗೆ ಮತ ಹಾಕಿರ್ತಕ್ಕಂಥ, ನಮ್ಮನ್ನು ಬೆಳೆಸಿರ್ತಕ್ಕಂಥ ರಾಜ್ಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ಹೈಕಮಾಂಡ್ನವ್ರು ಏನು ಹೇಳ್ತಾರೆ. 1972ರಿಂದ ಸೈಕಲ್ ಹೊಡ್ಕೊಂಡು ನಾನು ಚುನಾವಣೆಯಲ್ಲಿ ಇದ್ದೀನಿ. ಮಂಡಲ್ ಪಂಚಾಯಿತಿ ಚೇರ್ಮನ್ ಆಗಿ, ಜಿಲ್ಲಾ ಪಂಚಾಯಿತಿ MLC ಆಗಿ MLA ಆಗಿದ್ದೀನಿ. ಸುದೀರ್ಘವಾದ 50 ವರ್ಷ ನಾನು ಕಾಂಗ್ರೆಸ್ ಬದುಕಿನಲ್ಲಿದ್ದೀನಿ. ಯಾರಿಗೂ ಪ್ರಶ್ನೆ ಇಲ್ಲ. ಪಕ್ಷ ಕಾಂಗ್ರೆಸ್, ಹೈಕಮಾಂಡ್ ಏನು ಹೇಳಿದ್ರು ಪರ ಇರ್ತೀವಿ. ಸೊ ಇದಿಷ್ಟು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಆದಂತ ಅಲ್ಲಮ ಪ್ರಭು ಪಾಟೀಲ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡಿದ್ದೀರಾ? ಅಲ್ಲೇನ್ ಗಾಳಿ ಕುಡಿಯಕ್ಕೆ ಹೋಗಿದ್ದಲ್ಲ, ರಾಜಕಾರಣ ಮಾಡ್ಲಿಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ತಮ್ಮ ಬೇಡಿಕೆಯನ್ನ ಮಂಡಿಸ್ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವರ ಹೇಳಿಕೆಯನ್ನ ಯಾವ ರೀತಿ ಅರ್ಥೈಸಬಹುದು? ಏನಾದ್ರೂ ಪಾಸಿಟಿವ್ ಸೈನ್ ಕಾಣಿಸ್ತಾ ಇದೆಯಂತ ಡಿಕೆ ಶಿವಕುಮಾರ್ ಅವರಿಗೆ?
ಪೃಥ್ವಿರಾಜ್ ಹರನಹಳ್ಳಿ ಮಹತ್ತರ ಬೆಳವಣಿಗೆ ಅಂದರೆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಿಗೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಜೊತೆ ಸುದೀರ್ಘವಾಗಿ ಸಹೋದರರು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಮಾತುಕತೆಯಂತೆ ನಮಗೆ ಅಧಿಕಾರ ಹಂಚಿಕೆಯನ್ನು ಮಾಡಿ ಅಂತೇಳಿ ಎಲ್ಲೊಂದು ಕಡೆ ಹೇಳಿರ್ತಕ್ಕಂಥದ್ದು. ಇದರ ನಡುವೆ ಕೂಡ KMF ಚುನಾವಣೆ ವಿಚಾರ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ತಮ್ಮ ಸಹೋದರ ಡಿ.ಕೆ. ಸುರೇಶ್ ಅವರನ್ನು KMFನ ಅಧ್ಯಕ್ಷ ಗಾದಿಗೆ ಕೂರಿಸಲಿಕ್ಕೂ ಕೂಡ ಸತಾಯಗತೆಯ ಪ್ರಯತ್ನ ಮಾಡ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಹೋದರರ ಜೊತೆ ಕೂಡ KMF ಹುದ್ದೆಯ ಬಗ್ಗೆ ಕೂಡ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಭಾಗವಾಗಿ ಪ್ರಮುಖವಾಗಿ ಇವತ್ತು ಎಸಿಸಿಯ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಜನಪತ್ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ವೀಕ್ಷಕರ ಜೊತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಮತ್ತು ಡಿ.ಕೆ. ಶಿವಕುಮಾರ್ ಅತ್ಯಾಪ್ತರಾಗಿರ್ತಕ್ಕಂಥ ಭೂಪೇಶ್ ಬಘೇಲ್ ಅವರ ಜೊತೆ ಇವತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿರುವಂಥದ್ದು. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮತ್ತು ಮುಖ್ಯಮಂತ್ರಿ ಹುದ್ದೆ ವಿಚಾರ ಸಂಬಂಧಪಟ್ಟಗೆ ಪ್ರಸಕ್ತ ಕರ್ನಾಟಕದ ಕಾಂಗ್ರೆಸ್ನ ಮತ್ತು ಮುಖ್ಯಮಂತ್ರಿ ವಿಚಾರ ಸಂಬಂಧಪಟ್ಟಗೆ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿ ಅವರಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟ ಕೆಲವೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಅತ್ಯಾಪ್ತರು ಹೇಳೋ ಪ್ರಕಾರ ಸೋನಿಯಾ ಗಾಂಧಿ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಇವತ್ತು ಅಸ್ಸಾಂನ ವೀಕ್ಷಕರ ಪ್ರಮುಖ ಸಭೆ ನಡೀತಿರ್ತಕ್ಕಂಥದ್ದು. ಈ ಒಂದು ಸಭೆಗೆ ಲೋಕಸಭೆ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹಾಜರಿರ್ತಾರೆ. ಹಾಗಾಗಿ ಇವತ್ತಿನ ಸಭೆಯ ಬಳಿಕ ಮೊದಲನೇದಾಗಿ ಕರ್ನಾಟಕದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಿರ್ಮಿಸಲಾಗ್ತಿರ್ತಕ್ಕಂಥ ಅನೇಕ ಜಿಲ್ಲಾ ಮತ್ತು ತಾಲೂಕು ಘಟಕಗಳಲ್ಲಿ ಪ್ರದೇಶ ಕಾಂಗ್ರೆಸ್ ಕಚೇರಿಯ ಶಂಕುಸ್ಥಾಪನೆ ಸಂಬಂಧಪಟ್ಟಗೆ ಮತ್ತು BLOಗಳ ಸಭೆಗೆ ಸಂಬಂಧಪಟ್ಟಗೆ ರಾಹುಲ್ ಗಾಂಧಿ ಅವರನ್ನ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು. ಆಹ್ವಾನ ನೀಡಿದ ಬಳಿಕ ಕರ್ನಾಟಕ ಕಾಂಗ್ರೆಸ್ನ ಬೆಳವಣಿಗೆಗಳು ಮತ್ತು ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಗೆ ರಾಹುಲ್ ಗಾಂಧಿ ಅವರ ನಿರ್ಧಾರಗಳು ಮತ್ತು ನಿಲುವುಗಳ ಸಂಬಂಧಪಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಭೆಯ ಬಳಿಕ ಒನ್ ಟು ಒನ್ ಮೀಟಿಂಗ್ ಸಿಕ್ಕಿದ್ರೆ ಬಹುಶಃ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ವಿಚಾರ ಮತ್ತು ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ನಿಲುವುಗಳು ಮತ್ತು ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ವಿಚಾರ ಮತ್ತು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮಾಡುವ ವಿಚಾರ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಅವರ ಸ್ವತಃ ನಿಲುವು ಏನಿದೆ ಅನ್ನೋದು ಕೂಡ ಸ್ಪಷ್ಟಪಡಿಸಲಿದ್ದಾರೆ. ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆಯನ್ನು ಮಾಡಿಸ್ತಾರ ಅಥವಾ ಇನ್ನಷ್ಟು ತಡವಾಗಿ ಮಾಡಿಸ್ತಾರ, ಆದಷ್ಟು ಶೀಘ್ರವಾಗಿ ಮಾಡಿಸ್ತಾರ, ಅಥವಾ ರಾಹುಲ್ ಗಾಂಧಿ ಅವರ ಮನಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಇರಾದೆ ಇದೆಯಾ, ಅಥವಾ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ನಿಲುವೇನು, ಎಲ್ಲದೂ ಕೂಡ ಇವತ್ತು ಕೂಡ ಸ್ಪಷ್ಟನೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಇವತ್ತು ರಾಹುಲ್ ಗಾಂಧಿ ಅವರನ್ನ ಒನ್ ಟು ಒನ್ ಮೀಟ್ ಆದರೆ ಡಿ.ಕೆ. ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಅವರು ತನ್ನ ಪರವಾಗಿದ್ದಾರಾ ಅಥವಾ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅವರ ನಿಲುವೇನೆಂಬುದು ಬಗ್ಗೆ ಮಾಹಿತಿ ಕೂಡ ಸಿಗಲಿರುವಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸಭೆಯ ಬಳಿಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಮುಖಾಂತರ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಗೆ ಸಂಬಂಧಪಟ್ಟ ಒಂದಷ್ಟು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಸದ್ಯ ಸೋನಿಯಾ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದಾರಂತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಲ್ಲದೆ ಪರೋಕ್ಷವಾಗಿ ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಪರವಾಗಿದ್ದಾರೆ. ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬಹುದು ಎಂಬ ಕನಸು ಕಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಸುರ್ಜೇವಾಲರವರು ಔಟ್ ಅಂಡ್ ಔಟ್ ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂಥದ್ದು. ಆದರೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ತಮ್ಮ ನಿಲುವನ್ನು ಇವತ್ತುವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಪರವಾಗಿ ವ್ಯಕ್ತಪಡಿಸಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆ ರಾಹುಲ್ ಗಾಂಧಿ ಅವರ ನಿಲುವು ಇವತ್ತು ಏನಾಗಲಿದೆ ಎಂಬುದು ಗೊತ್ತಾಗಲಿರ್ತಕ್ಕಂಥದ್ದು. ಪೃಥ್ವಿ, ರಾಹುಲ್ ಗಾಂಧಿ ಅವರ ಭೇಟಿಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅನ್ನೋದು ಕೂಡ ಗೊತ್ತಾಗಲಿದೆ. ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಸತಾಯಗತಾಯ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಅನಿವಾರ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಂಬರಲಿರುವ ತಿಂಗಳಲ್ಲಿ 5 ರಾಜ್ಯಗಳ ಚುನಾವಣೆ ಇರ್ತಕ್ಕಂಥದ್ದು. ಈ ಚುನಾವಣೆ ವಿಚಾರದಲ್ಲಿ ವರಿಷ್ಠರು ಮತ್ತಷ್ಟು ಬ್ಯುಸಿ ಆಗ್ತಾರೆ. ಹಾಗಾಗಿ ಕರ್ನಾಟಕದ ಪವರ್ ಶೇರಿಂಗ್ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಯಾರು ಕೂಡ ಮತ್ತು ಸಭೆ ಮಾಡಲಿಕ್ಕೆ ಕೂಡ ಯಾರು ತಯಾರಿರಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸತಾಯಗತ ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಅವರ ನಿಲುವನ್ನು ಕೂಡ ಮತ್ತು ಅವರ ಅಭಿಪ್ರಾಯವನ್ನು ಕೂಡ ತಿಳಿದುಕೊಳ್ಳುವಂತ ಅನಿವಾರ್ಯತೆ ಕೂಡ ಎದುರಾಗಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ.